ರೆಡಿ ಮಾಡ್ತಾ ಇದ್ದೀನಿ. ಎಲ್ಲರ ಮನೆಯಲ್ಲೂ ಮೊಟ್ಟೆ ದೋಸೆ ಒಂದೊಂದು ಥರ ಮಾಡ್ತಾರೆ, ಬಟ್ ನಮ್ಮ ಮನೆಯಲ್ಲಿ ನಾನು ಈ ಥರ ಮಾಡ್ತೀನಿ. ಮೊದಲಿಗೆ ಒಂದು ಬೌಲ್ಗೆ ಮೊಟ್ಟೆನ ಓಪನ್ ಮಾಡಿ ಇಟ್ಕೊಳ್ತೀನಿ. ನಂತರ ಇದಕ್ಕೆ ನಾನು ಸ್ವಲ್ಪ ಸಾಲ್ಟ್ ಹಾಗೆಯೇ ಒಂದು ಚಿಟಿಕೆಯಷ್ಟು ಪೆಪ್ಪರ್, ಸಾಲ್ಟ್ ಆ್ಯಂಡ್ ಪೆಪ್ಪರ್ ನಿಮಗೆ ಆಪ್ಷನಲ್ಲ, ಬೇಕಾದರೆ ಹಾಕೋಬೋದು. ಹಾಕಿ ಚೆನ್ನಾಗಿ ಎಗ್ನ ಬೀಟ್ ಮಾಡಿ ಒಂದು ಕಡೆ ಎತ್ತಿಟ್ಕೊಳ್ತೀನಿ. ನಂತರ ಮಾಮೂಲಿ ನಾನಿಲ್ಲಿ ತವ ಮೇಲೆ ದೋಸೆನ ಹಾಕ್ಕೊಳ್ತೀನಿ. ರೆಗ್ಯುಲರಾಗಿ ನೀವು ಯಾವ ಥರ ದೋಸೆ ಹಾಕೋತೀರೋ ಆ ಥರ ಹಾಕ್ಕೊಳ್ಳಿ. ನಂತರ ಅದ್ರ ಮೇಲೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತೀನಿ. ಇದು ನೀವು ಎಣ್ಣೆ ಬೇಕಾದರೆ ತುಪ್ಪನಾದರೂ ಹಾಕೋಬೋದು, ಎಣ್ಣೆ ಬೇಡ ಅಂತ ಹೇಳಿದ್ರೆ. ನಂತರ ಅದರಲ್ಲಿ ನಾನು ಇದ್ರ ಮೇಲೆ ಆಗಲೇ ಬೀಟ್ ಮಾಡಿ ಇಟ್ಕೊಂಡಿದ್ನಲ್ಲ ಎಗ್ಗು, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ತೀನಿ. ನಾವು ಇದರಲ್ಲಿ ದೋಸೆ ಬೇಯೋವರೆಗೇನು ವೇಟ್ ಮಾಡಬೇಕಾಗಿಲ್ಲ. ದೋಸೆ ಹಾಕಿ ಇಮಿಡಿಯೇಟಾಗಿ ನಾನು ಇಲ್ಲಿ ಎಗ್ಗನ್ನು ಹಾಕ್ತಾಯಿದ್ದೀನಿ. ಎಗ್ಗು ಹಾಗೆ ದೋಸೆ ಎರಡು ಒಟ್ಟಿಗೆ ಬೇಯ್ಕೊಳ್ಳುತ್ತೆ. ನಂತರ ನಾನು ಇದನ್ನು ಫ್ಲಿಪ್ ಮಾಡಿ ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ತೀನಿ. ಬೇಕಾದರೆ ಇನ್ನೊಂದು ಸ್ವಲ್ಪ ನೀವು ಮೇಲ್ಗಡೆ ಎಣ್ಣೆ ಹಾಕ್ಕೊಳ್ಬೋದು. ಇದನ್ನು ದೋಸೆ, ಚಟ್ನಿ, ಸಾಗು ಯಾವುದ್ರ ಜೊತೆ ಬೇಕಾದರೂ ಕೂಡ ತಿನ್ನಬಹುದು.